ರೀ ಯಾಕ್ರಿ ಈ ಥರ ಅನ್ಯಾಯ ಮಾಡ್ತಿದ್ದೀರಾ? ಇಷ್ಟು ದೊಡ್ಡ ಮೂಟೆಲಿರೋದನ್ನ ಹೇಗ್ರಿ ಬೇರೆ ಬೇರೆ ಮಾಡೋಕ್ಕಾಗುತ್ತೆ? 4 ಜನ ಕೆಲಸದವ್ರು ಸೇರಿ ಮಾಡಿದ್ರು. ಮಧ್ಯಾಹ್ನದವರೆಗೂ ಮುಗಿದಿರೋ ಕೆಲಸ ಇದು. ಅಂಥದ್ರಲ್ಲಿ ತವ್ರ ಮನೆಗೆ ಹೊರಟಿರೋ ರತ್ನ ಒಬ್ಳಿಗೆ ಇದನ್ನು ಮಾಡೋಕ್ಕಾಗತ್ತಾ ಹೇಳಿ? ನಾವಿಬ್ಬರಿದ್ದೀವಿ, ಕೈ ಜೋಡಿಸ್ತೀವಿ ಅಂತ ಹೇಳ್ತಿದ್ದೀರಾ? ಕೂಡಿ ಕಾಡೋದಕ್ಕಿಂತಲೂ ಕಾಡಿ ಕೂಡೋದು ಲೇಸಲ್ವಾ? ನಿಮ್ಮಿಬ್ಬರಲ್ಲಿ ಯಾರೇ ಒಬ್ಬರು ಕೈ ಜೋಡಿಸಿದ್ರು ಅವಳು ತವ್ರ ಮನೆಗೆ ಹೋಗೋದು ಒಂದು ದಿವಸ ತಡವಾಗುತ್ತೆ. ಇಬ್ಬರೂ ಕೈ ಜೋಡಿಸ್ತೀವಿ ಅಂದರೆ ತವ್ರ ಮನೆಗೆ ಹೋಗೋದು 2 ದಿವಸ ಲೇಟ್ ಆಗುತ್ತೆ. ಆಗಲೂ ಎಲ್ಲ ಮುಗಿಸಿ ಹೊರಡ್ತೀನಿ ಅಂದರೆ ಆವತ್ತು ಅವಳೇನು ಹೋಗೋಕ್ಕಾಗಲ್ಲ, ಬೇರೆ ಕೆಲಸ ಅಡ್ಡ ಬರ್ಬೋದು. ಛತ್ರಿ ದಣಿ, ಶಿವಣ್ಣನ ತಂಗಿ, ಬೇಗ ಕೆಲಸ ಶುರು ಹಚ್ಕೊಳ್ಳಮ್ಮ. ಥೂ, ಎಂಥ ಕೆಲಸ ಮಾಡ್ಬಿಟ್ಟೋಯ್ತಪ್ಪಯ್ಯ. ಇವಾಗ ಒಬ್ಳು ಕೈಲೇ ಇಷ್ಟೊಂದು ಬೇರೆ ಬೇರೆ ಮಾಡೋಕ್ಕಾಯ್ತದ? ನೀವು ಕೋಪ ಮಾಡ್ಕೋಬೇಡಿರಿ, ಈ ಕೆಲಸನ ನಾನು ಮಾಡ್ತೀನಿ. ಅಮ್ಮ, ನಾನಿವತ್ತು ಪಿಂಕಿ ವಿಷಯವಾಗಿ ರಶ್ಮಿ ಒಬ್ಳನ್ನ ಬಿಟ್ಟು ನಾನು ನಾದ್ನೇರ್ನೆಲ್ಲ ಬರೋಕ್ಕೆ ಹೇಳಿದ್ದೀನಿ. ವಿಷಯ ಇದೊಂದಾದರೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ನಾನು ನನ್ನ ಮಾವನ ಮತ್ತು ಅತ್ತೆನ ಒಂದು ಮಾಡೋ ಪ್ರಯತ್ನದಲ್ಲಿ ಅರ್ಧ ಸಕ್ಸಸ್ ಅಂತೂ ಸಿಕ್ಕಿದೆ. ಆದರೆ ಅತ್ತೆನ ನನ್ನ ಗಂಡ ಒಪ್ಕೊಂಡಾಗ್ಲೇ ಪೂರ್ತಿ ಸಕ್ಸಸ್. ಆದರೆ ಅದಕ್ಕೂ ಮುಂಚೆ ಈ ಮನೆ ಹೆಣ್ಮಕ್ಳನ್ನ ತಾಯಿ ಜೊತೆ ಸೇರಿಸ್ಬೇಕು, ಅವ್ರನ್ನ ತಾಯಿ ಅಂತ ಒಪ್ಕೋಬೇಕು. ಅದೊಂದು ಮುಖ್ಯವಾದ ಕೆಲಸ ಇದೆ, ದಯವಿಟ್ಟು ಅದನ್ನು ಮಾಡಿಕೊಡು. ಏನು ಪರು, ಏನು ಇಷ್ಟು ಬೇಗ ಪೂಜೆ ಮುಗಿಸ್ಬಿಟ್ಟೆ? ಒಳ್ಳೆ ಕಾರ್ಯಕ್ಕೆ ಮುಹೂರ್ತ ನೋಡ್ಬೇಕು ಮಾವ. ಒಳ್ಳೇದು ಮಾಡೋ ದೇವ್ರಿಗೆ ಕೈ ಮುಗಿತಕ್ಕೆ ಯಾವ ಮುಹೂರ್ತ ಮಾವ? ಇರು, ಆರತಿ ತಗೋ. ಹಂಗಾರೆ ನಾ ಬರ್ತೀನಿ, ಹುಷಾರು. ಆಪರೇಷನ್ ಯಾವಾಗ? ಪಾರು, ಆಪರೇಷನ್ ಅಂತವಳೆ? ಏನು ಆಪರೇಷನ್ ಪಾರು? ಅದು ಸಿಟಿನಲ್ಲಿ ಒಂದು ಆಪ್ರೇಷನ್ ಇತ್ತು ಮಾವ, ಅದೇನು ಹೇಳ್ತೀಯಳಷ್ಟೆ. ಹೆಚ್ಚೋಟು ಆಪ್ರೇಷನ್ನು ಆಗುತ್ತೆ, ಆಪ್ರೇಷನ್ ಸಕ್ಸಸ್ಸು ಆಗುತ್ತೆ. ಓ ಮಕ್ಕಳವ್ವ, ಆ ಆಪರೇಷನು ಸಂದಾಗ ಆಗೋ ಥರ ಮಾಡವ. ಸರಿ, ಬರ್ತೀನಿ. ರತ್ನ, ಈ ಮೂಟೆಲಿರೋದನ್ನೆಲ್ಲ ಒಂದೊಂದೇ ಈ ಥರ ಬೇರೆ ಮಾಡ್ಕೊಂಡು ಕೂತ್ರೆ ಯಾವಾಗಮ್ಮ ನೀನು ತವ್ರ ಮನೆಗೆ ಹೋಗ್ತೀಯಾ? ಅತ್ತೆರಾಗಿ ನಾವು ಸೋತ್ಬಿಟ್ವಿ, ಗಂಡನಾಗಿ ಪರ್ಶುನು ಸೋತ್ಬಿಟ್ಟ. ಅಮ್ಮ, ಹೆಂಗಿದ್ರು ಅಪ್ಪಯ್ಯ ಇವಾಗಿಲ್ಲ. ನಾವೆಲ್ಲರೂ ಸೇರ್ಕೊಂಡು ಕೆಲಸನ ಬೇಗ ಮಾಡಿ ಮುಗಿಸ್ಬಿಟ್ಟು ಆಮ್ಯಾಕೆ ರತ್ನನೇ ಮಾಡಿದ್ಲು ಅಂತ ಹೇಳ್ಬಿಡಮ್ಮ ಬಿಡಿ. ಬೇಡ ರೀ, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋದು ಬೇಡ. ನಂಬಿಸಿ ಮೋಸ ಮಾಡಿದರೆ ಅದು ಅನ್ಯಾಯ ಅಂತ ಅಣ್ಣ ಹೇಳ್ಕೊಟ್ಟಿದ್ದಾರೆ. ಮನುಷ್ಯ ನಿನಗೆ ಮಾಡಿರೋ ಮೋಸದ ಮುಂದೆ ನೀನು ಯಾವ ನ್ಯಾಯದ ಬಗ್ಗೆ ಮಾತಾಡ್ತಿದ್ಯಮ್ಮ ರತ್ನ? ನಮಗೆ ಯಾರು ಏನು ಬೇಕಾದರೂ ಮಾಡಲಿ ಅತ್ತೆ, ತೊಂದರೆ ಇಲ್ಲ. ಆದರೆ ನಾವು ಮಾತ್ರ ಯಾವತ್ತೂ ನಂಬಿಕೆಗೆ ಮೋಸ ಮಾಡಬಾರ್ದು. ಅಣ್ಣ ಏನು ಹೇಳ್ಕೊಟ್ಟಿದ್ದಾನೋ ಅದನ್ನು ಕೊನೆವರೆಗೂ ಪಾಲಿಸ್ತೀನಿ ನಾನು. ನೀರಿನ ಸಾಂದ್ರತೆ. ಮಕ್ಕಳೇ, ನೀವು ಕೆಲವು ಸತಿ ಯೋಚನೆ ಮಾಡ್ಬೋದು, ಒಂದು ಚಿಕ್ಕ ಕಬ್ಬಿಣದ ಮೊಳೆ ನೀರಲ್ಲಿ ಹಾಕಿದ್ರೆ ಮುಳುಗಿ ಹೋಗುತ್ತೆ. ಅದೇ ದೊಡ್ಡ ಮರದ ದಿಮ್ಮಿ ಅಥವಾ ಹಡಗು ನೀರಿನಲ್ಲಿ ತೇಲತ್ತೆ. ಇದಕ್ಕೇನು ಕಾರಣ ಇರ್ಬೋದು? ಇದಕ್ಕೆ ಕಾರಣನೇ
ಸಾಂದ್ರತೆ. ಏನು ಸಾಂದ್ರತೆ ಅಂದರೆ, ಒಂದು ವಸ್ತುವಿನಲ್ಲಿ ತೀರಾ ಹತ್ತಿರದಲ್ಲಿ ಕಣಗಳು ಮೂಡಲ್ಪಟ್ಟಿದ್ರೆ ಅದನ್ನು ಹೆಚ್ಚು ಸಾಂದ್ರತೆ ಅಂತೀವಿ. ಅಂಥ ವಸ್ತುಗಳು ನೀರಿನಲ್ಲಿ ಮುಳುಗುತ್ತೆ. ಅದೇ ಒಂದು ವಸ್ತುವಿನಲ್ಲಿ ತುಂಬ ದೂರದಲ್ಲಿ ಕಣಗಳು ಮೂಡಲ್ಪಟ್ಟಿದ್ರೆ ಆ ವಸ್ತುಗಳು ತೇಲುತ್ತವೆ. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ, ಭಾರವಾಗಿರೋ ವಸ್ತು ನೀರಲ್ಲಿ ಮುಳುಗುತ್ತೆ, ಅದೇ ಹಗೂರ ಇರೋ ವಸ್ತುಗಳು ನೀರಲ್ಲಿ ತೇಲುತ್ತೆ. ಅರ್ಥ ಆಯ್ತಾ? ಅತ್ತೆ, ಒಂದು ನಿಮಿಷ ಬಂದೆ. ರತ್ನ, ಏನು ಮಾಡ್ತಿದ್ಯಾ? ಹೇಳ್ತೀನಿ ಇರ್ರಿ. ಅಯ್ಯೋ ರತ್ನ, ಏನು ಮಾಡ್ತಿದ್ಯಮ್ಮ? ಹೇಳ್ತೀನಿ ಅತ್ತೆ. ಅಯ್ಯೋ ಅಕ್ಕ, ಏನಕ್ಕ ಇದೆಲ್ಲ? ಎಷ್ಟು ವರ್ಷದಿಂದ ಈ ಮನೇಲಿ ಅಡುಗೆ ಮಾಡ್ತಿದ್ದೀವಿ, ನಮಗೆ ಇದೆಲ್ಲ ಗೊತ್ತಿಲ್ಲ. ಎಲ್ಲಿಂದ ಕಲ್ತ್ಲು ಇದನ್ನೆಲ್ಲ? ಅತ್ತೆ, ನಿಮಗೂ ಇದು ಗೊತ್ತಿರುತ್ತೆ. ಗೊತ್ತಿರೋದು ಬೇರೆ, ತಿಳ್ಕೊಳ್ಳೋದು ಬೇರೆ. ನಾನು ತಿಳ್ಕೊಂಡಿರೋದನ್ನ ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅಷ್ಟೆ. ಮಾವ ಹೇಳಿರೋ ಕೆಲಸ ಎಲ್ಲ ಮುಗಿಸಾಯ್ತು. ಇದನ್ನ ಬಿಸಿಲಲ್ಲಿ ಒಣಗಕ್ಕೆ ಹಾಕಿದ್ರೆ ಸಾಕು, ಎಲ್ಲ ಸರಿ ಹೋಗ್ಬಿಡುತ್ತೆ. ರತ್ನ, ನಿನ್ನ ತಲೆಗೊಂದು ಸಲಾಮು. ರೀ, ಸರಿ, ನೀವು ಹೊರಡಿ. ಸರಿ, ನಿಂತ್ಕೊಳ್ಳಿ. ಶಿವಣ್ಣ, ಶಿವಣ್ಣ, ಏನಿಲ್ಲ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನಿನ್ನೆ ಹುಡಿಕೊಂಬಂದೆ. ನೀನು ಎಲ್ಲಿಗೆ ಹೋಯ್ತಾ ಇದೆಯಾ? ಗೋಡೌನ್ಗೆ ಬ್ಯಾಲೆನ್ಸ್ ಕೊಡೋದಿತ್ತು, ಅದನ್ನ ಕೊಡಮ್ಮ ಅಂತ ಹೋಯ್ತಿದ್ದೆ. ಏನು ವಿಷಯ ಹೇಳ? ಅಣ್ಣ, ನೀನು ಮಾದಪ್ಪಣ್ಣನ ಮನೆ ತವನೇ ದೂರದಲ್ಲಿ ನಿಂತ್ಕೊಂಡು ಏನೇ ವಿಷಯ ಇದ್ರು ಪಟ್ಟಂತ ಬಂದು ಹೇಳು ಅಂತ ಹೇಳಿದ್ಯಲ್ಲ, ಅದೇ ವಿಷಯ ಹೇಳೋಣ ಅಂತ ಬಂದೆ.